ಕಂಪ್ಯೂಟರ್ ಸೃಷ್ಟಿ ಮೆದುಳು ಅದರ ಸಿಪಿಯು, ಕಣ್ಣೆಂಬ ಕ್ಯಾಮರವು ಚಲಿಸಿ ನಡೆಸುವುದು ಮೀ ಅಂಡ್ ಯು. ಮೆದುಳೆಂಬ ಬ್ಯಾಟರಿಯಿಂದ ವಿದ್ಯುತ್ ಉತ್ಪತ್ತಿ ಆಗುವುದು, ನರಗಳೆಂಬ ವೈರಿನಿಂದ ಕರೆಂಟ್ ದೇಹಕ್ಕೆ ಸೇರುವುದು. ಸತ್ಯ ತೋರಿಸು ದರ್ಪಣ, ಸಾಕ್ಷಾತ್ಕಾರ ದರ್ಪಣ, ಮೂರು ಚೂರೆಯಾದರೂ ನಿಜವೇ ಹೇಳು ದರ್ಪಣ. ಜೀವ ಪ್ರತಿಬಿಂಬವೋ ನೂತನ ಆರಂಭವೋ, ನಶಿಸಿಯೇ ಹೋದರೂ ಸುಳ್ಳೆ ಹೇಳದ ದರ್ಪಣ. ದರ್ಪಣ 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 ದರ್ಪಣ. ಕನಸಲ್ಲಿ ಕಂಡೆ ನಿನ್ನ ಓ ಮೈ ವೆನ್ನಿಲ, ಕಣ್ಣ ಬಿಂಬದಲ್ಲೂ ನಿನ್ನ ಕಾಣಲ. ಆಹಾ ಆ ಚಂದ್ರಮೊಗವ ಕಂಡ ಹಾಟು ಚಂಚಲ, ಬಾನಿನಿಂದ ಇಳಿದು ಬಂದ ಏಂಜಲ. ಓಹೋ ಜೂಲಿಯಟ್ ನೋಡು ನಿನ್ನ ರೋಮಿಯೋ, ಎಲ್ಲೋ ಎಂದು ಕಾಣದ ಪ್ರೇಮಿಯೋ. ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು. ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, I love you my angel, I love you. ಕನಸಲ್ಲಿ ಕಂಡೆ ನಿನ್ನ ಓ ಮೈ ಬೆನ್ನಿಲ, ಕಣ್ಣ ಬಿಂಬದಲ್ಲೂ ನಿನ್ನ ಕಾಣಲ. ಆಹಾ ಆ ಚಂದ್ರಮೊಗವ ಕಂಡ ಹಾಟು ಚಂಚಲ, ಬಾನಿನಿಂದ ಇಳಿದು ಬಂದ ಏಂಜಲ. ಓಹೋ ಜೂಲಿಯಟ್ ನೋಡು ನಿನ್ನ ರೋಮಿಯೋ, ಎಲ್ಲೋ ಎಂದು ಕಾಣದ ಪ್ರೇಮಿಯೋ. ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, I love you my angel, I love you. I love you my angel, I love you my angel, I love you my angel, I love you. ಈ ಥರ ಒಂಥರ ಆಗೋದು ಈ ನೇಚರ ಫ್ಯೂಚರು ತಿಳಿಸೆ, ಅಂದರ ಬಾಹರ ಕನ್ಫ್ಯೂಷನ್ ಕ್ಲಿಯರ್ ಮಾಡುತ್ತಾನೆ ನಡೆಸೆ. ನೀ ಚೋರಿ ನಿದ್ದೆ ಕದಿಯೋ ಸಂಚಾರಿ, ಹಗಲಿರುಳು ನೆನಪು ನಿನ್ನದೇ. ಅಯ್ಯೋ ಈ ಹಾಟ ಬ್ರೇಕು ಫೇಲು ಡಬ್ ಡಬ್ ಅಂತ ಬಡಿಯುತ್ತಾ ಇದೆ. ಝುಮ್ ಝುಮ್ ಅನ್ನೋ ಮೈಯ ನೋಡು, ಕಣ್ ತುಂಬ ಕಣ್ ಬಿಂಬದಿಂದ ಕಾಡು. ನನ್ನೆದೆಯ ಈ ಹೈವೇ ರೋಡು, ಇದರ ಮೇಲೆ ನೀ ಓಡು ಓಡು. I love you my angel, I love you my angel, I love you my angel, I love you. ನಾನು ಮಧುರ ಅಂತ. ನನ್ನ ಫಸ್ಟ್ ಮೂವಿ ಇದು ದರ್ಪಣ ಬಂದುಬಿಟ್ಟು ಡೈರೆಕ್ಟರ್ ಬಂದ್ಬಿಟ್ಟು ಕಾರ್ತಿಕ್ ವೆಂಕಟೇಶರು ಮತ್ತು ಪ್ರೊಡ್ಯೂಸರು ಅವರೇನೆ, ಮ್ಯೂಸಿಕ್ ಡೈರೆಕ್ಟರು ಅವರೇನೆ. ಫಸ್ಟ್ ಟೈಮ್ ನಂಗೆ ಇದಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದು ತುಂಬಾ ಖುಷಿ ಆಗ್ತಿದೆ. ಇದರಲ್ಲಿ ಹೀರೋ ಕ್ಯಾರೆಕ್ಟರ್ ಆಗಿ ಫಸ್ಟ್ ಟೈಮು ಅರವಿಂದ್ ರಾವ್ ಹೀರೋ ಇದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಕೋ ಆ್ಯಕ್ಟರ್ ಆಗಿಬಿಟ್ಟು ಚಿತ್ರ, ಅರುಣು, ಶ್ರೀರಾಮ್ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಷ್ಟು ಬೇಗ ಆಡಿಯೋ ಲಾಂಚ್ ಆಗ್ತಿದೆ, 6 months ಆಡಿಯೋ ಲಾಂಚ್ ಆಗ್ತಿದೆ. ಇನ್ನು ಜೂನಲ್ಲಿ ಫಿಲಿಮ್ ರಿಲೀಸ್ ಆಗೋಗ್ಬಿಡುತ್ತೆ. ಎಲ್ಲರೂ ನೋಡಿ ಆಶೀರ್ವಾದಿಸಬೇಕು ಅಂತ ನಾನು ಆಸೆ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಗ್ಗೆ ಹೇಳಿ ಮೇಡಮ್. ಹಾಂ, ಇದಾಗ ನಂದು ಹೋಮ್ಲಿ ಲೋನ್ ಕ್ಯಾರೆಕ್ಟರ್ ಬಂದುಬಿಟ್ಟು ಅರವಿಂದ್ ರಾವ್ ವೈಫ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ನಂಗೊಬ್ಳು ಮಗ್ಳು ಕ್ಯಾರೆಕ್ಟರ್ ಇದ್ದಾರೆ ಮೇಘಾ ಅಂತ ಹೇಳಿಬಿಟ್ಟು. ಇದು ಫುಲ್ಲು ಫಿಲಿಮ್ ಥ್ರಿಲ್ಲರ್ ಆಗಿರೋದ್ರಿಂದ ಫುಲ್ ಸಸ್ಪೆನ್ಸ್ ಮೂವಿ. ಇದನ್ನೇನು ಬಿಟ್ಕೊಡೋಕ್ಕಾಗೋದಿಲ್ಲ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಕ್ಯಾರೆಕ್ಟ್ರಲ್ಲೂ ಒಂದೊಂದು ರೀತಿ ಇದೆ. ಈಗ ನಾನು ಒಬ್ಬರ ಬಗ್ಗೆ ಹೇಳಿಬಿಟ್ರು ಅದು ಫುಲ್ ಮೂವಿ ಗೊತ್ತಾಗೋ ರೇಂಜಲ್ಲಿದೆ. ಅದಕ್ಕೇ ಫುಲ್ ಸಸ್ಪೆನ್ಸ್ ಆಗಿದೆ ಮೂವಿ. ಈ ಸಿನಿಮಾ ಅದೇ ಫುಲ್ ಸೈನ್ಸ್ ಫಿಕ್ಷನ್ ಎಕ್ಸ್ಪೆರಿಮೆಂಟಲ್ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಹೆಂಗೆ ಸಿನಿಮಾ ಬಂದಿದೆ, ಔಟ್ಪುಟ್ ಹೆಂಗೆ ಬಂದಿದೆ, ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಡೈರೆಕ್ಟ್ರು ಅಂತ? ಅದನ್ನೇ ಹೇಳಿದ್ದು. ದರ್ಪಣ ಅಂದರೆ ಮಿರರ್. ಏನು ನಾವು ಈ ಕಡೆ ನೋಡ್ತೀವಿ ಆಪೋಸಿಟ್ ಅದಾಗೆ ಅದು ಕಾಣುತ್ತೆ. ಅದೇ ರೀತಿ ದರ್ಪಣ ಅನ್ನೋ ಫಿಲಿಮು ಕೂಡ ನಾವೇನು ಅಂದ್ಕೊಂಡಿರ್ತೀವಿ ಅದು ಆ ಥರ ಇರೋದಿಲ್ಲ.
ಅದು ಫುಲ್ಲು ಡಿಫ್ರೆಂಟಾಗಿರೋದು ಇರುತ್ತೆ. ಇಷ್ಟು ದಿವಸ ಯಾವ ಈ ಥರ ಫಿಲಿಮ್ ಮಾಡಿರಲಿಲ್ಲ, ಇವಾಗ ಈ ಥರ ಇರುತ್ತೆ, ನೋಡಬೇಕೆಲ್ಲರೂ. ಶುಭಾಶಯಗಳು ಮೇಡಮ್. ಸರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಈ ಸಿನಿಮಾದ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡಕ್ಷನ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಿತ್ರ ಆ್ಯಂಡ್ ದರ್ಪಣ ನನಗೆ ತುಂಬ ಡಿಫಿಕಲ್ಟಿ ಚಾನ್ಸ್ ಸಿಕ್ಕಿದೆ, ಯಾಕಂದರೆ ಆಡಿಷನ್ಗೆ ತುಂಬ ಜನ ಬಂದಿದ್ದರು. ಫೈನಲಿ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಆಮೇಲೆ ದರ್ಪಣದಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಹೀರೋಯಿನ್ ಆಗಿ ಮಾಡಿದೆ ನಾನು ದರ್ಪಣದಲ್ಲಿ. ಆ್ಯಂಡ್ ದರ್ಪಣ ಇಸ್ ಮೂವಿ ಸೈನ್ಸ್ ಬೇಸ್ ಮೂವಿ, ಸ್ಯಾಂಡಲ್ವುಡ್ಡಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಸೈನ್ಸ್ ಬೇಸ್ ಮೂವಿ. ಆ್ಯಂಡ್ 3D ಸಾಂಗ್ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಇಲ್ಲಿ ತನಕ. ಒಂದು 3D ಸಾಂಗ್ ಇದೆ ದರ್ಪಣದಲ್ಲಿ. ಮೈ ಫೇವ್ರೆಟ್ ಸಾಂಗ್ ಈಸ್ ಲವ್ ಯು ಮೈ ಏಂಜಲ್. ಅದರಲ್ಲಿ ನಾನು ಮತ್ತು ಅರುಣ್ ಅವರು ಮಾಡಿದ್ದೀರಿ, ಹೀರೋಯಿನ್ ಆಗಿ ಮಾಡಿದ್ದೀರಿ. ಅದನ್ನು ಆಲ್ಮೋಸ್ಟ್ 18 ಕಂಟ್ರೀಸ್ ಗ್ರಾಫಿಕ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮೂವಿ ಆಡಿಯೋ ರಿಲೀಸ್ ದರ್ಪಣ. ಆ್ಯಂಡ್ ವೆರಿ ಎಕ್ಸೈಟೆಡ್. ಆಡಿಯೋ ರಿಲೀಸ್ಗೆ ತುಂಬ ಸೆಲೆಬ್ರಿಟೀಸ್ ಬರ್ತಿದ್ದಾರೆ. ಆ್ಯಂಡ್ ನೀವು ಪ್ರೆಸ್ ಫಸ್ಟ್ ಇಂಪಾರ್ಟೆಂಟ್, ನಮಗೆ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಥರ ಹೊಸ ಮೂವಿನ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಸ್ಪೆನ್ಸ್ ಮೂವಿ ಅಂದರೆ ಎಲ್ಲರೂ ಹಿಡಿದು ಕೂರಿಸುತ್ತೆ ಥಿಯೇಟ್ರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದರ್ಪಣ ಇಸ್ ಮೈ ಫಸ್ಟ್ ಮೂವಿ, ಇವತ್ತು ಆಡಿಯೋ ರಿಲೀಸ್. ಆ್ಯಂಡ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಮೀಡಿಯಾ, ನಿಮಗೆ ಥ್ಯಾಂಕ್ಸ್ ಫಸ್ಟು. ಆ್ಯಂಡ್ ಎಲ್ಲರಿಗೂ ಪ್ಲೀಸ್ ವಿಶ್ ಮಾಡಿ, ಸಪೋರ್ಟ್ ಮಾಡಿ ದರ್ಪಣ. ಥ್ಯಾಂಕ್ ಯು. ದರ್ಪಣ ಕಾರ್ತಿಕ್ ವೆಂಕಟೇಶ್ ಅವರ ಮೊದಲ ಚಿತ್ರ. ಕಾರ್ತಿಕ್ ವೆಂಕಟೇಶ್ ಮತ್ತು ನನ್ನ ಪರಿಚಯ ಆಗಿದ್ದು ಅವರ ಓಜಸ್ ಅನ್ನುವ ಒಂದು ಚಿತ್ರದಲ್ಲಿ ನಾನು ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದೆ. ಆ ಚಿತ್ರದ ಅಭಿನಯ ನೋಡ್ಬಿಟ್ಟು ಅವರು ಅವರ ಚೊಚ್ಚಲ ನಿರ್ದೇಶನದ ದರ್ಪಣದಲ್ಲೇ ನಾನು ಒಂದು ಪ್ರಮುಖವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಒಂದು ಸೈಂಟಿಫಿಕ್ ಹಿನ್ನೆಲೆಯಲ್ಲಿ ಹೋಗೋದ್ರಿಂದ ಸಿನಿಮಾ ಕಥೆನ ಬರೀ ಸರಳವಾಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಲವಾರು ಪಾತ್ರಗಳಿವೆ, ಹಲವಾರು ಆಯಾಮಗಳಿವೆ, ಪ್ರಕೃತಿ ಮತ್ತು ವೈಜ್ಞಾನಿಕ ಸಂಘರ್ಷಗಳಿದೆ. ಸೊ ಈ ಥರದೊಂದು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಬೇರೆ ರೀತಿಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಾಡುಗಳು ಬಿಡುಗಡೆ ಆಗ್ತಿದೆ, ಲಹರಿ ಸಂಸ್ಥೆ ಬಿಡುಗಡೆ ಮಾಡಿದೆ, ದೊಡ್ಡ ದೊಡ್ಡ ಬಂದು ರಿಲೀಸ್ ಮಾಡಿದ್ದಾರೆ. ಹಾಡುಗಳಿಗೂ ಒಳ್ಳೆಯದಾಗಲಿ, ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಇದು ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಸೈನ್ಸ್ ಡ್ರಾಮಾ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಆಡಿಯನ್ಸು ಎಷ್ಟು ರೀಚ್ ಆಗುತ್ತೆ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಈಗ ಸಿನಿಮಾ ಲವ್ ಸ್ಟೋರಿ, ಕ್ರೈಮು, ಸೈಂಟಿಫಿಕ್ಕು ಅನ್ನೋ ಭೇದ ಇರೋದಿಲ್ಲ ಸಿನಿಮಾದಲ್ಲಿ. ಆ್ಯಕ್ಚುಲಿ ಸಿನಿಮಾ ಒಂದು ಸಲ ನಾವು ಶುರುವಾದಾಗ ಅದು ಕನೆಕ್ಟ್ ಆದ್ವಿ ಅಂತ ಅಂದರೆ ಇಡೀ ಸಿನಿಮಾದಲ್ಲಿ ನಾವು ಜರ್ನಿ ಮಾಡ್ತೀವಿ. ಕನೆಕ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಯಾವುದೇ ಆಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು ಅಥವಾ ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾನೇ ಆಗಿರ್ಬೋದು, ಅಥವಾ ಮೇಕಿಂಗ್ ವೈಸು, ಕಂಟೆಂಟ್ ವೈಸು, ಮ್ಯೂಸಿಕಲ್ ವೈಸು, ಕ್ಯಾಮ್ರಾ ವರ್ಕು ಆಡಿಯನ್ಸ್ಗೆ ಒಂದು ಹಿತ ಅನಿಸಿದ್ರೆ 100% ಅದು ಯಾವುದೇ ಸೈಂಟಿಫಿಕ್ ಸಿನಿಮಾ ಆಗಿದ್ರು ಅಥವಾ ಇನ್ನೊಂದು ಪ್ರಾಯೋಗಿಕ ಸಿನಿಮಾ ಆಗಿದ್ರು ಕೂಡ ಅದು ಜನರಿಗೆ ರೀಚ್ ಆಗುತ್ತೆ. ಆದರೆ ಅದನ್ನು ಈಗಲೇ ಹೇಳಿದ್ರೆ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಹಾಗಾಗಿ ಸಿನಿಮಾ ಬಗ್ಗೆ ಹೇಳ್ತೀನಿ ಅಂತ ಆಗುತ್ತೆ. ಒಂದು ಪಾತ್ರ ಮಾಡಿದ್ಮೇಲೆ ಆ ಸಿನಿಮಾ ಬಗ್ಗೆ ಸಹಜವಾದ ಒಂದು ಪ್ರೀತಿ ಇದ್ದೇ ಇರುತ್ತೆ, ಮತ್ತು ಒಂದು ನಿರೀಕ್ಷೆ ಕೂಡ ಇದ್ದೇ ಇರುತ್ತೆ. ಆ ಪ್ರೀತಿ ಮತ್ತು ನಿರೀಕ್ಷೆ ಜೊತೆಗೆ ನಾನು ಕೂಡ ದರ್ಪಣ ಬಿಡುಗಡೆಗೆ ಕಾಯ್ತಾ ಇದ್ದೀನಿ, ಜನರು ಕಾಯ್ತಾ ಇರ್ತಾರೆ. ನಿಮ್ಮ ಪಾತ್ರ ಬಗ್ಗೆ ಹೇಳಿ ಸರ್. ನಿಮ್ಮ ಪಾತ್ರ ಎಷ್ಟು ಈ ಕಥೆಯಲ್ಲಿ, ಈ ಸಿನಿಮಾದಲ್ಲಿ ಇಂಪಾರ್ಟೆನ್ಸ್ ತಗೊಳ್ತಿದೆ, ಅದ್ರ ಬಗ್ಗೆ ಹೇಳಿ. ನನ್ನ ಪಾತ್ರ ಆ್ಯಕ್ಚುಲಿ ಡೈರೆಕ್ಟರ್ ಪ್ರಕಾರ ರಿವೀಲ್ ಮಾಡಬಾರ್ದು. ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಒಂದು ಪ್ರಮುಖವಾದ ಒಂದು ಘಟ್ಟದಲ್ಲಿ ಬಂದು ಹೋಗುತ್ತೆ, ಆದಷ್ಟು ಈಗ ಹೇಳಕ್ಕೆ ಸಾಧ್ಯ ಆಗುತ್ತೆ ನಂದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಬೇಸಿಕಲಿ ನನ್ನ ಹೆಸರು ಶ್ರೀರಾಮ್ ಅಂತ, ಬೇಸಿಕಲಿ ರಂಗಭೂಮಿ ಕಲಾವಿದ. ಮೊದಲ ಸಿನಿಮಾ ಬಂದು ದಿ ಪ್ಲ್ಯಾನ್ ಅಂತ ಅನಂತ್ ನಾಗ್ ಸರ್ ಜೊತೆ ಒನ್ ಆಫ್ ದಿ ಹೀರೋ ಆಗಿ ಮಾಡಿದೆ. ಅದಾದಮೇಲೆ ಈಗ ದರ್ಪಣ ಅಂತ. ಸಿನಿಮಾ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಸೈಂಟಿಫಿಕ್ ಬೇಸ್ ಮೂವಿ ಆದ ಕಾರಣ ಅದೆಲ್ಲ ಕಥೆಯಲ್ಲಿ ಮೇಜರ್ ಬರೋ ಪಾತ್ರನೇ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಫಸ್ಟ್ ಹಾಫ್ ಬರ್ತೀನಿ ಮೂವಿಯಲ್ಲಿ. ಒಂದು ಲವ್ ಫೇಲ್ಯೂರ್ ಗೈ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಸಿನಿಮಾನೇ ನೋಡಬೇಕು. ಆಡಿಷನ್ ಥ್ರೂನೇ ನಂಗೆ ಸಿಕ್ಕಿದ್ದು ಈ ಸಿನಿಮಾ. ಅದಾದಮೇಲೆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಇಷ್ಟ ಆಗಿ ಒಪ್ಕೊಂಡೆ. ಫಟಾಫಟ ಅಂತ ಮುಗಿಸ್ಬಿಟ್ರು. ಫಸ್ಟಿಗೆ ಅವ್ರು ನನ್ನ ಕತೆ ಹೇಳಿದಷ್ಟು ಅರ್ಥ ಆಗಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತು ಡೈರೆಕ್ಟ್ರ್ ಹೆಂಗೆ ಮಾತಾಡ್ತಾರೆ, ಬಡ ಅಂತ ಮಾತಾಡ್ಬಿಡ್ತಾರೆ. ಅದೇನು ಅರ್ಥ ಆಗಲ್ಲ, ತುಂಬ ಫಾಸ್ಟಾಗಿ ಮಾತಾಡ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಸಣ್ಣ ಆಗಬೇಕಿತ್ತು ನಾನು ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರಿಗೋಸ್ಕರ. ಒಂದು ಸ್ವಲ್ಪ ದಪ್ಪ ಇದ್ದೆ, ಒಂದು 6-7 kgs ಡ್ರಾಪ್ ಆಗಿ, ಕೂದಲು ಬಿಟ್ಟು, ಗಡ್ಡ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಲುಕ್ ಡಿಫ್ರೆನ್ಸ್ ಇದೆ. ನೀವು ಇದರಲ್ಲಿ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಈ ಲುಕ್ಕಲ್ಲಿ ಇರ್ತೀನಿ.
ಒಂಥರ ಆ್ಯಂಟಿ ಹೀರೋ ಅಂತ ಹೇಳ್ಬೋದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಇಟ್ಸ್ ಕಂಪ್ಲೀಟ್ಲಿ ಒಂದು ಆ್ಯಂಟಿ ಹೀರೋ ರೋಲ್ ಪ್ಲೇ ಮಾಡಿದ್ದೀನಿ. ಸ್ಟೋರಿ ತುಂಬ ಚೆನ್ನಾಗಿದೆ, ನೋಡಬೇಕು ನೆಕ್ಸ್ಟ್ ಏನಂತ. ಸೊ ಓಕೆ, ಓವರಾಲ್ ಈ ಸಿನಿಮಾ ಕಥೆ ಬಗ್ಗೆ ಹೇಳಿ. ಎಂಥ ಯಾವ ಸೈನ್ಸ್ ಫಿಕ್ಷನ್ ಜಾನರ್ ಸಿನಿಮಾ ಇದು, ಸೊ ಹೆಂಗಿದೆ ಕತೆ, ಹೆಂಗೆ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಇದನ್ನು? ಕತೆ ಬೇಸಿಕಲಿ ಕನ್ನಡ ಸಿನಿಮಾದಲ್ಲಿ ಬಂದಿಲ್ಲ. ಎಲ್ಲರೂ ಹೇಳಿರೋ ಥರ ಈಗ ಡೈರೆಕ್ಟರ್ ಆಲ್ರೆಡಿ ಹೇಳಿದ್ರು, ಬ್ರೈನ್ ಅದು ಒಂದು ಪಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ ಈ ಸ್ಟೋರೀಲಿ. ಸೊ ಅದಾದಮೇಲೆ ಅವನ್ನ ಮೆಮರಿ ಪವರೆಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತಾ, ಅದು ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ, ಅದರ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಈ ಥರನೇ ಕತೆ ಹೋಗುತ್ತೆ. ಬೇಸಿಕಲಿ ಸೈಂಟಿಫಿಕ್ ಮೂವಿನೇ, ಜೊತೆಗೆ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಕಾಂಬಿನೇಷನ್ ಬರುತ್ತೆ. ಒಂಥರ ಚೆನ್ನಾಗಿದೆ ಸಿನಿಮಾ, ಸ್ಟೋರಿ ಚೆನ್ನಾಗಿದೆ, ನೀವು ಸಿನಿಮಾ ನೋಡಬೇಕು. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಸರ್? ಪ್ರೊಬಾಬ್ಲಿ ಮಳೆಗಾಲ ಎಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಆಲ್ಮೋಸ್ಟ್ ಕೊನೆ ಹಂತದಲ್ಲಿದೆ. ಇನ್ನೊಂದು 20 ಡೇಸ್ ಆರ್ 1 ತಿಂಗಳಲ್ಲಿ ಕಂಪ್ಲೀಟ್ 1 ಪ್ರಿಂಟ್ ರೆಡಿ ಆಗುತ್ತೆ, ಫಸ್ಟ್ ಪ್ರಿಂಟ್ ರೆಡಿ ಆಗುತ್ತೆ. ಅದಾದಮೇಲೆ ಡಿಸೈಡ್ ಮಾಡ್ಬೋದು, ಮೇ ಬಿ ಮಳೆಗಾಲ ಎಂಡಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.